ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಹೃದಯರನ್ನು ಮುಟ್ಟಿದ ಸಪ್ತಕ ಅರ್ಪಿಸಿದ ಋತುಗಾನ ವ್ಯಾಖ್ಯಾನ. ಮರಹಾನುಕುಳಿ ಸರ್ಕಾರಿ ಶಾಲಾ ಶತಮಾನೋತ್ಸವ ಗುರುವಂದನಾ ಸಾಧಕ ಸನ್ಮಾನ. ಮಾತು ಧಾತು ಎನ್ನುವ ಶಬ್ದವನ್ನು ಕನ್ನಡ ನಾಡು ಸಂಗೀತ ಪ್ರಪಂಚಕ್ಕೆ ಕೊಟ್ಟಿದೆ ಎಂದು ಪದ್ಮಭೂಷಣ ಪುರಸ್ಕೃತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಹೇಳಿದರು. ಬೆಂಗಳೂರು ಸಪ್ತಕ ಹಾಗೂ ಬಿಜಾಪುರೆ ಹಾರ್ಮೋನಿಯಂ ಫೌಂಡೇಶನ್ ಇಲ್ಲಿನ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಶನಿವಾರ ಏರ್ಪಡಿಸಿದ್ದ ಋತುಗಾನ ವ್ಯಾಖ್ಯಾನದಲ್ಲಿ ಅವರು ಮಾತನಾಡಿದರು. ಇಡೀ ಭಾರತೀಯ ಸಂಗೀತದಲ್ಲಿ ಸಾಹಿತ್ಯ ಎನ್ನುವುದಕ್ಕೆ ಮಾತು ಎನ್ನುವ ಕನ್ನಡ ಶಬ್ದವೇ ಇದೆ ಎಂದ ಅವರು ಡಾಕ್ಟರ್ ರವೀಂದ್ರ ಗುರುರಾಜ್ ಕಾಟೋಟಿ ರಚಿಸಿರುವ ಋತುಗಳ ಕುರಿತ ಗಾಯನದ ವಿಶೇಷತೆಗಳನ್ನು ವಿವರಿಸಿದರು. ಡಾಕ್ಟರ್ ಆದಿತ್ಯ ಪಲ್ಲಕ್ಕಿ ಹಾಗೂ ರೇಷ್ಮಾ ಭಟ್ ಹಿಂದೂಸ್ತಾನಿ ಸಂಗೀತ ಕೃತಿಗಳನ್ನು ಪ್ರಸ್ತುತಪಡಿಸಿದರು. ಗುರುರಾಜ್ ಆಡಕಳ ತಬಲಾ ಸಾಥ್ ನೀಡಿದ್ದರು. ಡಾಕ್ಟರ್ ರವೀಂದ್ರ ಗುರುರಾಜ್ ಕಾಟೋಟಿಯವರ ಪರಿಕಲ್ಪನೆ, ರಚನೆ ಹಾಗೂ ಹಾರ್ಮೋನಿಯಂ ಇತ್ತು. ಸಪ್ತಕದ GS ಹೆಗಡೆ ಮತ್ತಿತರರು ಈ ವೇಳೆ ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಸಭಾಂಗಣ ತುಂಬಿ ತುಳುಕಿತ್ತು. ಸುಂದರವಾದ ನಿದರ್ಶನ ಅಂತ ಕೂಡ ನಾವು ಭಾವಿಸಬಹುದು. ಹಾಗಾಗಿ ಸ್ವಂತದ ಸೋಪಜ್ಞವಾದ ಸಾಹಿತ್ಯಕ್ಕೆ ಅಷ್ಟೇ ಸಮರ್ಥವಾದ ಸಂಗೀತ ಸಂಯೋಜನೆ ಮಾಡುವುದಾದರೆ ಯಾವ ರೀತಿಯಲ್ಲಿ ಒಂದು ಬಂದಿಶ್ ಅಥವಾ ಒಂದು ಸಂಗೀತದ ಮಾತು ಧಾತು ಅನ್ನುವ ಶಬ್ದಗಳನ್ನು ಕನ್ನಡ ನಾಡು ಸಂಗೀತ ಪ್ರಪಂಚಕ್ಕೆ ಕೊಟ್ಟಿದ್ದು. ಹಾಗಾಗಿ ಇಡೀ ಭಾರತೀಯ ಸಂಗೀತಕ್ಕೆ ಸಾಹಿತ್ಯ ಅನ್ನೋದಕ್ಕೆ ಮಾತು ಅನ್ನುವ ಕನ್ನಡ ಶಬ್ದವೇ ಬಳಕೆಯಲ್ಲಿರ್ತಕ್ಕಂಥದ್ದು. ಶಾಸ್ತ್ರ ಗ್ರಂಥಗಳಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕಾಟೋಟಿಯವರ ಮಾತು ಎಷ್ಟು ಚೆನ್ನಾಗಿ ಇಲ್ಲಿ ಆ ಧಾತುವಿನ ಜೊತೆಗೆ ಬೆಸೆದುಕೊಂಡಿದೆ ಅಂತ. ಇನ್ನು ಗ್ರೀಷ್ಮವನ್ನು ಬೀಳ್ಕೊಟ್ಟು ವರ್ಷಾಕಾಲಕ್ಕೆ ಬರಬಹುದು. ನಮ್ಮ ದೇಶಕ್ಕೆ ಶಾಸ್ತ್ರ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಭಾರತ ವರ್ಷ ಅಂತ ಕೂಡ ಕರೆದಿದ್ದಾರೆ. ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತಲೇ ವಿಷ್ಣು ಪುರಾಣ ಹೇಳುತ್ತದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೇವ ದಕ್ಷಿಣಂ. ಹಿಮಾಚಲದ ದಕ್ಷಿಣಕ್ಕೆ ಸಮುದ್ರದ ಉತ್ತರಕ್ಕೆ ಇರುವ ಪ್ರಾಂತವೇ ಭಾರತ ವರ್ಷ. ಒಂದು ಕಾಲ ಪ್ರಮಾಣ. ವರ್ಷ ಅಂದರೆ ಇಯರ್. ತನ್ನ ಕಾರುಣ್ಯವೇ ಮಳೆಯ ರೂಪದಲ್ಲಿ ಆಕಾಶದಿಂದ ಭೂಮಿಗೆ ಇಳಿಯುತ್ತದೆ ಅಂತ ನಮ್ಮ ಕವಿಗಳು ಕೊಂಡಾಡಿದ್ದಾರೆ. ಹಾಗಾಗಿ ಮಳೆಗಾಲವನ್ನು ವೇದದಲ್ಲಿಯೇ ವಿಶೇಷವಾಗಿ ಪರ್ಜನ್ಯ ದೇವತೆ ಅಂತಲೇ ಆರಾಧನೆ ಮಾಡಿದ್ದಾರೆ. ಆದಿಕವಿ ವಾಲ್ಮೀಕಿಯೇ ಮೇಘ ಕೃಷ್ಣ ಜಿನಧರ ಧಾರಾ ಯಜ್ಞೋಪವೀತಿನ ಮಾರುತಾ ಪೂರಿತ ಗುಹಾ ಪ್ರಾಧೀತ ಇವ ಪರ್ವತ ಅಂತ ಹೇಳಿ ಈ ಬೆಟ್ಟಗಳ ಮೇಲೆ ಮೋಡಗಳು ಕವಿದುಕೊಂಡಾಗ ಬೆಟ್ಟಗಳೆಂಬ ಒಟುಗಳು ಮೋಡಗಳೆಂಬ ಕೃಷ್ಣಾಜನವನ್ನು ಹೊದ್ದುಕೊಂಡು ಗುಹೆಗಳೆಂಬ ಬಾಯಿಗಳಿಂದ ಆ ಬಿರುಗಾಳಿಯಲ್ಲಿ ಗುಡುಗು ಸಿಡಿಲು ಸೇರಿ ಬರುವಾಗ ಅದು ಪ್ರತಿಧ್ವನಿಸುವಾಗ ವೇದಾಭ್ಯಾಸ ಮಾಡುವಂತೆ ಕಾಣುತ್ತದೆ ಅಂತ. ಶ್ರಾವಣ ಮಾಸದ ಪೂರ್ಣಿಮೆಯೆಂದು ವೇದಾರಂಭ ದಿನ ಅಂತ ಗೊತ್ತಿದೆ. ಅದನ್ನು ಕಂಡಾಗ ಆರ್ಷ ಕವಿಯ ಆ ಸೌಂದರ್ಯದ ದೃಷ್ಟಿ ಎಷ್ಟು ಸೊಗಸಾದದ್ದು ಅಂತ ನಮಗೆ ತಿಳಿದು ಬರುತ್ತದೆ. ಕಾಳಿದಾಸ ಹೇಳ್ತಾನೆ, ಮೋಡಗಳೆಂಬ ಆನೆಗಳನ್ನು ಕೂಡಿಸಿಕೊಂಡು ಮಿಂಚೆಂಬ ಪತಾಕಿಯನ್ನು ಹಾರಿಸಿಕೊಂಡು ಗುಡುಗೆಂಬ ಮದ್ದಳೆಯ ನಾದದ ನಡುವೆ ವರ್ಷಾಕಾಲ ರಾಜನಂತೆ ಬರುತ್ತದೆ. ಶಶೀಕರಂಭೋದರ ಮತ್ತ ಕುಂಜರ ತಡಿತ್ಪತಾಕೋಶ ನಿಶಬ್ದ ಮರ್ದಲ. ಹಾಗೆ ಬರ್ತಾ ಇರ್ತದೆ. ಸಮಾಗತೋ ರಾಜವದುದ್ಧತ ದ್ಯುತಿ ಘನಾಗಮ ಕಾಮಿ ಜನ ಪ್ರಿಯ ಪ್ರಿಯೆ ಅಂತ. ಅಂಥದ್ದು ಮೋಡ ಮುಗಿಲು.
ಸಾಗರ ತಾಲೂಕಿನ ಮರಹಾನ್ಕುಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜ್ಞಾನಗಿರಿಯ ಶತಮಾನೋತ್ಸವ ಸಂಭ್ರಮ ಅತ್ಯಂತ ವಿಜೃಂಭಣೆಯಿಂದ ಶನಿವಾರ ನಡೆಯಿತು. ಹಿರಿಯರಾದ ಆಪು ನಾರಾಯಣಪ್ಪ ಸೇರಿದಂತೆ ಆಗಮಿಸಿದ್ದ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಶಾಲೆಯಲ್ಲಿ ಇದುವರೆಗೆ ಕರ್ತವ್ಯ ಮಾಡಿದ ಗುರುಗಳಿಗೆ ಗುರುವಂದನೆ ಹಾಗೂ ಸಾಧಕ ಸನ್ಮಾನ ಕಾರ್ಯಕ್ರಮಗಳು ಜರುಗಿತು. ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬಂದು ಸರಸಿ ಜಾಕ್ಷಿ ಕೇಳ ರಾತ್ರಿ ವೇಳದಿ ಬಂದು ಸರಸರನೆ